ನೀವು ಮಾತಾಡ್ಬಿಡಿ, ನಾನು ಮಾತಾಡ್ತೀನಿ. ಬರಲ್ಲ, ನಿಂದೆಲ್ಲ ಬರಲ್ಲ. ಈ ಜನ್ಮದ ಹುಟ್ಟಿನ ರಹಸ್ಯ ಏನು ಅಂತಂದ್ರೆ, ಮದುವೆ ಮಾಡ್ಕೊಳ್ಳೋದು, ಮಕ್ಕಳು ಹಿಡಿಯೋದು, ಕರ್ತವ್ಯಗಳನ್ನು ಮಾಡೋದು, ಭಗವಂತ ಸೃಷ್ಟಿ ಮಾಡಿರುವ ವಸ್ತುಗಳನ್ನು ಸಂಗ್ರಹ ಮಾಡೋದು, ಅನುಭವಿಸೋದು, ಮಕ್ಕಳಿಂದ ಪೆಟ್ಟು ತಿನ್ನೋದು, ವಯಸ್ಸಾದ ಮೇಲೆ ಬೆಳೆದು ಅವರು ಮದುವೆ ಮಾಡಿಕೊಂಡು ಹೆಂಡತಿ ಜೊತೆ ಜೀವನ ಮಾಡಬೇಕಾದ್ರೆ ಪೆಟ್ಟು ಬೀಳುತ್ತೆ ತಂದೆ ತಾಯಿಗೆ. ಎಷ್ಟೇ ಪ್ರೀತಿಯಾಗಿ ಸಾಕಿರಿ, ಮಕ್ಕಳಿಗೆ ನಮ್ಮ ಮೇಲೆ ಬರಲ್ಲ. ಕೊನೆಗೆ ಪೆಟ್ಟು ತಿಂದು, ಯಾಕೆ ಎಲ್ಲ ಹೇಳ್ತೀನಿ ಅಂದರೆ, ಭಗವಂತ ಚುಚ್ಚುರೆ 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 ಜ್ಞಾನನ್ನ ಕೊಡಿಸ್ತಾನೆ ನಮಗೆ. ಚುಚ್ಚುರೆ ಚುಚ್ಚುರೆ, ಹೆಚ್ಚಲ್ಲ. ನಿಮಗೆ ಬೇಕು, ಬಯಸ್ತೀರಾ, ಆದರೆ ಭಗವಂತ ಕೊಡಲ್ಲ. ಅಜ್ಞಾನವನ್ನು ಏನು ಗೌತಮ ಬುದ್ಧ, ಈವನ್ ಗೌತಮ ಬುದ್ಧ ಸಹ ತುಂಬ ಒದ್ದಾಡಿ ಧ್ಯಾನ ಮಾಡಿ ಕಷ್ಟ ಬಿದ್ದು ಕೊನೆಗೆ ಜ್ಞಾನ ಬಂತು. ಹಾಗೆ ಯಾರಿಗೂ ಕ್ಷಣ ಮಾತ್ರದಲ್ಲಿ ಜ್ಞಾನ ಬರಲ್ಲ, ಅದು ಪೆಟ್ಟು ತಿಂದೇ ಬರಬೇಕು. ಸೊ ಹಾಗೆ ಪೆಟ್ಟು ತಿಂದು ಕೊನೆಗೆ ನಾನು ಏನು ಹುಟ್ಟಿದೆ, ಈ ಹೆಂಡತಿ ಬೇಕಾ ನನಗೆ ಅಂತ ಪ್ರೀತಿ ಹೆಂಡತಿ ಮೇಲೆ, ಅಂತ ಪ್ರೀತಿ ಗಂಡನ ಮೇಲೆ ಮದುವೆ ಆದಾಗ, ಆಮೇಲೆ ಚುರ್ಚುರೆ ಹೆಂಡತಿ ಯಾರು ಗೊತ್ತಾಗತ್ತೆ, ಗಂಡ ಯಾರು ಗೊತ್ತಾಗುತ್ತೆ, ಜ್ಞಾನ ಬರುತ್ತೆ ನಮಗೆ. ಅಷ್ಟೊತ್ತಿಗೆ ಕೈಯೋ ಕಾಲೋ ಬಿದ್ದೋಗುತ್ತೆ. ಒಟ್ಟಲ್ಲಿ ಒಂದು ಪ್ರಯತ್ನ ಇದು, ಬುದ್ಧಿ ಪಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಭಗವಂತ ಕೊಟ್ಟಿರೋದು. ಅದಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು. ಆ ಪ್ರಯತ್ನ ಮಾಡದೆ ಹೋದರೆ ಮುಂದಿನ ಜನ್ಮದಲ್ಲಿ ತಿರುಗಿ LKGಯಿಂದ ಶುರು ಮಾಡ್ತೀವಿ. ತಿರುಗಿ ಅದೇ ಪ್ರಯತ್ನ, ಅದೇ ನೋವು, ಅದೇ ಪೆಟ್ಟು ಎಲ್ಲ ಅನುಭವಿಸ್ಬೇಕು ನಾವು. ಸೊ ಇಲ್ಲಿಂದ ಪಾರಾಗಬೇಕು ಅಂತಂದರೆ ಆಧ್ಯಾತ್ಮದ ಪ್ರಯತ್ನ ನೀವು ಮಾಡಲೇಬೇಕು. ಒಳ್ಳೆ ಗುರುಗಳನ್ನು ಸೆಲೆಕ್ಟ್ ಮಾಡಿ, ಅವರು ಏನು ನಿಮಗೆ ಸಲಹೆ ಕೊಡ್ತಾರೆ ಅದರ ಪ್ರಕಾರ ನೀವು ಮುಂದುವರಿಸ್ಕೊಂಡು ಹೋದ್ರಿ ಅಂತಂದರೆ, ನಿಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸೋ ತಾಕತ್ತನ್ನು ಕೊಡುತ್ತೆ ಆಧ್ಯಾತ್ಮ. ಬಿಡುಗಡೆ ಆಗಲ್ಲ, ಆದರೆ ಧೈರ್ಯ ಬರುತ್ತೆ ನಿಮಗೆ, ಎದುರಿಸ್ಬೋದು, ಬಾಳ್ಬೋದು. ನಾನು ಒಂದು ಸತ್ಯ ಗೊತ್ತಾಗುತ್ತೆ, ಭಗವಂತ ಅಂತ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡುತ್ತೆ. ಈಗ ಪರ್ಸನಲ್ ಆಗಿ ನಿಮ್ಮ ಬಗ್ಗೆ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಏನೇ ನಾವು ತಂದೆ ತಾಯಿ ಜೊತೆಗಿದ್ರೂ ನಾವು ಮದುವೆ ಆಗಿ ನಮಗೆ ಒಂದು ಇಮಿಡಿಯೇಟ್ ಒಂದು ಸಪೋರ್ಟ್ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಇಲ್ಲ ಅಂದರೆ ಒಂದು ಸ್ಟೆಪ್ಪು ನಮ್ಮ ಮನಸ್ಸು ಏನೋ ಆ ಕಡೆ ಈ ಕಡೆ ಸಂಚರುತ್ತೆ. ಅದು ಬರಲ್ಲ. ಧೈರ್ಯ ಬಂದ್ಬಿಡುತ್ತೆ ನಿಮಗೆ, ನಾನು ಬಾಳ್ಬೋದು ಅಂತ ಧೈರ್ಯ ಬಂದ್ಬಿಡುತ್ತೆ. ನನ್ನ ಬಾಳಿಸೋದು ಬೇರೆ ಯಾರೋ, ಹಾಗಂದ್ರೆ ಯಾರು? ಶಕ್ತಿ. ಅದು ನಿಮಗೆ ಯಾವಾಗ ಗೊತ್ತಾಗುತ್ತೆ, ಇವುಗಳೆಲ್ಲ ನಿಮಗೆ ಯಾವುದ್ರ ಮೇಲೂ ಹೋಲ್ಡ್ ಇರಲ್ಲ. ನಿಮ್ಮ ಮನಸ್ಸಲ್ಲಿ ಭಗವಂತನ ಮೇಲೆ ಪರಿಪೂರ್ಣವಾದ ನಂಬಿಕೆ, ಶರಣಾಗತಿ ಅಂತ ಹೇಳ್ತೀವಿ, ಅದು ಬಂದುಬಿಟ್ರೆ ಅದು ಆಧ್ಯಾತ್ಮಕ್ಕೆ ಬರಬೇಕು. ಬಂದರೆ ಬರ್ತಿದ್ರೆ ಬರಲ್ಲ. ಅಂಟಿನ ಬಿಡುಗಡೆ ಆಗಬೇಕು. ಅಂಟಿನ ಬಿಡುಗಡೆ ಆಯಿತು ಅಂತಂದರೆ ಶರಣಾಗತಿ ಬರುತ್ತೆ. ಅಲ್ಲಿ ತನಕ ಶರಣಾಗತಿ ಬರಲ್ಲ. ಶರಣಾಗತಿ ಬಂದ್ಬಿಡ್ತು ಅಂತಂದರೆ, ನನ್ನ ಮಗ, ಕಿರಿಮಗ ಈ ಮಾಡಿ ಮೇಲೆ ನಿಂತ್ಕೊಂಡು ಅಲ್ಲಿ ಮೇಲ್ಗಡೆ ಗಿಡ ಪಕ್ಷಿಗಳು ಬಂದು ಕೂಡುತ್ತೆ ಬೆಳಗಿನ ಜಾವ. ಪಕ್ಷಿಗಳನ್ನೆಲ್ಲ ನೋಡ್ತಿರುವ, ನಾನು ಈ ರೂಮಲ್ಲಿ ಧ್ಯಾನ ಮಾಡುವೆ, ನನ್ನ ಮಗ ಈ ರೂಮಲ್ಲಿ ಧ್ಯಾನ ಮಾಡುವ. ನಾನು ಹೆಂಡತಿಗೆ ಹೇಳಿದೆ, ನಿನ್ನ ಮಗಂದು ಬಿಹೇವಿಯರ್, ಆ್ಯಟಿಟ್ಯೂಡ್ ಎಲ್ಲ ಚೇಂಜ್ ಆಗ್ತಿದೆ, ನನಗೇನು ಇಲ್ಲ, ಅವ್ನು ಬಿಡುಗಡೆ ಆಗಿ ಹೋಗ್ತಾನೆ ಅಂತಂದರೆ ಫಸ್ಟ್ ಆಶೀರ್ವಾದ ಮಾಡೋದು ನಾನೇನು ಮದುವೆ ಆಗಿ ಜೀವನದ ತೊಂದರೆಗಳನ್ನು ಅನುಭವಿಸ್ದೆ, ಅದು ಅನುಭವಿಸ್ದೆ ಹೋಗ್ತೀನಿ ಅಂತ ಅವನಿಗೆ ಚಿಕ್ಕ ವಯಸ್ಸಲ್ಲೇ ಗೊತ್ತಾದರೆ ಫಸ್ಟ್ ಆಶೀರ್ವಾದ ಮಾಡೋದು ನಾನು. ಆದರೆ ನೀನು ಕೊರಗ್ತಿ, ಕೊನೆಗೆ ನಿನ್ನ ಮಗ ಬೇಕು ಅಂದರೆ ನೀನು ನಿನ್ನ ಮಗನ ನೋಡ್ಕೋ ಹಾಗೆ ಅಂತೆಲ್ಲ ಹೇಳುವೆ. ಅವಳಿಗೆ ಅಷ್ಟು ಇದು ಇಲ್ಲ, ನನ್ನ ಮಾತು ಮೇಲೆ ಅಷ್ಟು ಹಿಡ್ತಾ ಇಲ್ಲ, ಹೋಲ್ಡ್ ಇಲ್ಲ. ನನ್ನ ಧ್ಯಾನದಲ್ಲಿ ನನ್ನ ಮಗ ಸನ್ಯಾಸಿ ಬಟ್ಟೆ ಉಟ್ಕೊಂಡು, ತಲೆ ಬೋಡಿಸ್ಕೊಂಡು, ಜುಟ್ಟಿಟ್ಕೊಂಡು, ಕೈಯಲ್ಲಿ ಒಂದು ದಂಡ ಇಟ್ಕೊಂಡು ಮುಂದೆ ನಿಂತ್ಕೊಳ್ಳೋದು ಕಾಣೋದು ನಾನು. ಧ್ಯಾನದಲ್ಲಿ ಕಾಣೋದು. ಹೇಳುವೆ, ನೀನು ತಲೆಗೆಲೆ ಕೆಟ್ಟೋಗಿದೆ, ಮೆಂಟ್ಲಾಗಿ ಹುಟ್ಟಿದೆ ನೀನು ನನ್ನ. ನಾನು ಹೇಳಿ 6 ತಿಂಗಳಿಗೆ ನನ್ನ ಮಗ ಮನೆ ಬಿಟ್ಟು ಹೋದ. ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಗೊತ್ತಿಲ್ಲದೇನೆ ಪಕ್ಷಿ ನೋಡುವ ಬೀದಿ ನಿಂತ್ಕೊಂಡು, ರೋಡಲ್ಲಿ ಇರುವ ನಾಯಿ ಪ್ರಾಣಿಗಳು
ಯಾರು ಕರೆದು ಊಟ ಹಾಕಲ್ಲ, ಯಾರು ಕರೆದು ಊಟ ಹಾಕಲ್ಲ. ಸಾಕು ನಾಯಿಗಳನ್ನು ಬಿಟ್ಟರೆ ಬೇರೆ ನಾಯಿಗಳಿಗೆ ಕಲ್ಲು ಹೊಡೆದು ಓಡಿಸ್ತೀವಿ ನಾವು, ಊಟ ಹಾಕಲ್ಲ. ಆದರೆ ಅದು ಜೀವನ ಮಾಡುತ್ತೆ, ಅದು 4-8 ಮರಿಗಳನ್ನು ಹೆರತ್ತೆ, ಅದನ್ನು ಸಾಕತ್ತೆ, ಅದು ಬೆಳೆಯುತ್ತೆ. ಹಾಗೆ ಪಕ್ಷಿಗಳು ಯಾರು ಊಟ ಇಡ್ತಾರೆ, ನೀರು ಯಾರು ಇಡ್ತಾರೆ? ಕನಿಕರವೇ ಇಲ್ಲ, ಎಲ್ಲ ಸ್ವಾರ್ಥಿಗಳು. ಅದರ ಭಗವಂತ ಅದನ್ನು ಕಾಪಾಡ್ತಾನೆ. ಸೊ ನಂಗಿಂತ ಮೀರಿದ ಒಂದು ಶಕ್ತಿ ಇದೆ, ನನ್ನ ಕಾಪಾಡ್ತೆ ಅಂತ ನಂಬಿಕೆ ನಿಮಗೆ ಬಂದ್ಬಿಟ್ರೆ ಅಣ್ಣ ಬೇಡ, ತಮ್ಮ ಬೇಡ, ಅಕ್ಕ ಬೇಡ, ಅಮ್ಮ ಬೇಡ, ಯಾರು ಬೇಡ, ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಅದು ನಂಬಿಕೆ ನಮಗೆ ಬರಬೇಕು. ಅದು ಅಷ್ಟು ಸುಲಭವಾಗಿ ಬರಲ್ಲ. ಅದು ನೀವು ಜನ್ಮಾಂತರದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತಂದರೆ ನಿಮಗೆ ಅರಿವು ಬರುತ್ತೆ. ಸರಿ, ನಾನು ಜಾಸ್ತಿ ಮಾತಾಡ್ಬಿಟ್ಟೆ ಅಂತ ಕಾಣುತ್ತೆ. ಸೊ ಧ್ಯಾನ ಮಾಡಬೇಕು ಅಂದ್ರೆ ನಿಯಮಗಳಿದೆ, ಹೀಗೆ ಮಾಡಬೇಕು ಅಂತ. ಪ್ರಾಣಾಯಾಮ ಮಾಡದೆ ಧ್ಯಾನ ಮಾಡೋಂಗಿಲ್ಲ, ಫುಡ್ ಕಂಟ್ರೋಲ್ ಮಾಡದೆ ಪ್ರಾಣಾಯಾಮ ಮಾಡೋಂಗಿಲ್ಲ. ಎಲ್ಲ ಒಂದಕ್ಕೊಂದು ಲಿಂಕು. ಈ ನಿಮ್ಮ ಮನಸ್ಸು ಸಸ್ಯಾಹಾರಿ, ಮಾಂಸಾಹಾರಿ? ಸಸ್ಯಾಹಾರಿ. ಮಾಂಸ ತಿನ್ನೋರು ಮನಸ್ಸಿನ ಬಿಹೇವಿಯರೇ ಬೇರೆ ಇರುತ್ತೆ, ಸಸ್ಯಾಹಾರಿ ಊಟವನ್ನು ತಿನ್ನೋರು ಮನಸ್ಸಿನ ಬಿಹೇವಿಯರೇ ಬೇರೆ ಇರುತ್ತೆ. ಸೊ ಊಟದಿಂದ ಮನಸ್ಸಿನ ಭಾವನೆಗಳು ಚೇಂಜ್ ಆಗುತ್ತೆ ಅಂತ ಅನ್ನೋದು ಆಲ್ರೆಡಿ ಪ್ರೂವ್ ಆಗೋಗಿದೆ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣ, 3 ಗುಣಗಳು. ಸೊ ಆಹಾರ ಪದ್ಧತಿಗಳನ್ನು ಚೇಂಜ್ ಮಾಡ್ಕೋಬೇಕು. ಅಲ್ಲ, ನೀವು ನಾನು ಹುಡ್ಕೊಂಡ್ಬಂದಿದ್ದೀರಾ, ಧ್ಯಾನ ಮಾಡಲೇಬೇಕು, ನನ್ನ ಜೀವನದಲ್ಲಿ ಒಂದು ಹಿಡಿತ ಬೇಕು, ನನಗೆ ಧ್ಯಾನ ಪಡ್ಕೋಬೇಕು, ನಾನು ನೆಮ್ಮದಿಯಾಗಿರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ. ಆರೋಗ್ಯ ಜೊತೆ ಆರೋಗ್ಯ, ಇವೆಲ್ಲವೇ ನಿಮಗೆ ಆಧ್ಯಾತ್ಮ ಅಭ್ಯಾಸದಲ್ಲಿ ಸಿಗುತ್ತೆ. ಆದರೆ ನಿಯಮವಾಗಿ ನೀವು ಮಾಡಬೇಕು. ಮೆಟ್ಲುಗಳೆಲ್ಲ ಹತ್ತಬೇಕು ಕರೆಕ್ಟಾಗಿ. ಹತ್ತಿದ್ರೆ ಧ್ಯಾನ ಮಾಡೋಕ್ಕೆ ಬರುತ್ತೆ, ಇಲ್ಲಾಂದರೆ ಧ್ಯಾನ ಮಾಡೋಕ್ಕೆ ಬರಲ್ಲ. ಕಣ್ಣು ಮುಚ್ಕೊಂಡು ಕೂತ್ರೆ 1945 ಯೋಚನೆ ಬರುತ್ತೆ. ಕಣ್ಣು ಬಿಟ್ಟಾಗಲ ಸ್ವಲ್ಪ ನೆಮ್ಮದಿಯಾಗಿರ್ತೀವಿ, ಕಣ್ಣು ಮುಚ್ಚಿದ್ರೆ ಭೂತಾಕಾರವಾಗಿ ಯೋಚನೆಗಳು ಬರೋಕ್ಕೆ ಶುರು ಆಗೋಗುತ್ತೆ. ಅದು ಡೀಪಾಗಿ ಹೋಗೋ 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 ಆಳವಾಗಿ ಅದು ಎಲ್ಲೆಲ್ಲಿ ಏನೇನು ಬೇಡದೆ ಸ್ಟೋರ್ ಆಗಿದೆ ಅದೆಲ್ಲ ಬಂದ್ಬಿಡುತ್ತೆ. ಅಥವಾ ಗೊತ್ತಿಲ್ಲದೆ ಇರೋ ಯೋಚನೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ, ಭಯ ಬಂದ್ಬಿಡುತ್ತೆ. ಇದು ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತೆ ಅನುಭವ. ಅದರಿಂದ ಇವುಗಳೆಲ್ಲ ಅಡಿಗಬೇಕು ಅಂತಂದರೆ ನೀವು ಮೆಟ್ಲು ಕರೆಕ್ಟಾಗಿ ಹತ್ತಬೇಕು. ಹತ್ತಿದ್ರೆ ಧ್ಯಾನ ತುಂಬ ಈಸಿ ಆಗುತ್ತೆ, ತೊಂದರೆ ಇಲ್ಲ. ಬೇಕಾಷ್ಟು 140 ವೆರೈಟಿ ಇದೆ ಧ್ಯಾನದಲ್ಲಿ. ನಿಮಗೆ ಯಾವುದು ಒಗ್ಗತ್ತೆ ಅದನ್ನು ಹಿಡ್ಕೊಂಡು ಮಾಡ್ಬೋದು. ಈಗ ನಾನೇನೋ ಗುರುಗಳು ನಿಮಗೆ ಹೇಳ್ಕೊಟ್ಟೆ ಅಂತ ನಾನು ಹೇಳ್ಕೊಟ್ಟಿದ್ದೇನೆ ಮಾಡಬೇಕು ಅಂತಿಲ್ಲ. ಅದು ನಿಮ್ಮ ಸೌಕರ್ಯಕ್ಕೆ, ನಿಮ್ಮ ಇದಕ್ಕೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅದನ್ನು ಮಾಡ್ಬೋದು. ಬೇಕಾಷ್ಟಿದೆ ಧ್ಯಾನಗಳು. ಪ್ರಾಣಾಯಾಮ ಕಂಪಲ್ಸರಿ. ಪ್ರಾಣಾಯಾಮ ಒಂದು 4-5 ಪ್ರಾಣಾಯಾಮ ಮಾಡಲೇಬೇಕು, ಒಂದು ವ್ಯಾಯಾಮ ಮಾಡಲೇಬೇಕು. ವ್ಯಾಯಾಮ ಮಾಡದೇನೆ ಪ್ರಾಣಾಯಾಮ ಮಾಡೋಂಗಿಲ್ಲ, ಪ್ರಾಣಾಯಾಮ ಮಾಡದೇನೆ ಧ್ಯಾನ ಮಾಡೋಂಗಿಲ್ಲ. ಸೊ ಇಲ್ಲ ನಿಯಮ. ಅದೆಲ್ಲ ಮಾಡಿದ್ರಿಂದ ಮನಸ್ಸು ಸಮತೋಲನವಾಗಿರುತ್ತೆ, ಅಡ್ಡಾದಿಡ್ಡಿ ಯೋಚನೆಗಳು ಬರೋದಿಲ್ಲ. ಕೂತಿದೆ ಅಂತಂದರೆ ಒಳ್ಳೆ ಹೈ ಲೆವೆಲಿಗೆ ಹೋಗುತ್ತೆ, ಅದು ಅನುಭವಗಳಾಗುತ್ತೆ, ವಿಚಿತ್ರ ಅನುಭವಗಳಾಗುತ್ತೆ. ಯಾರಿಗೂ ಹೇಳಂಗಿಲ್ಲ, ಆಧ್ಯಾತ್ಮದಲ್ಲಿ ಇರೋರು ಮಾತ್ರ ಹೇಳಬೇಕು. ಅಮ್ಮನಿಗೋ, ಅಕ್ಕನಿಗೋ, ತಂಗಿಗೋ, ನೆಂಟರಿಗೋ, ಗಂಟನಿಗೋ ಯಾರಿಗೂ ಹೇಳಂಗಿಲ್ಲ. ಆಧ್ಯಾತ್ಮದ ಅನುಭವಗಳನ್ನು ಶೇರ್ ಮಾಡೋಂಗಿಲ್ಲ. ನನ್ನ ವಿಡಿಯೋ ನೋಡಿ ಎಲ್ಲ ಹಾಕಿದ್ದೇನೆ ಹೊರತು ಐ ನೆವರ್. ಅದು ಆಲ್ಫಾ ಧ್ಯಾನ ಬೇರೆ, ಅದು ಸೈಂಟಿಫಿಕ್ ಧ್ಯಾನ. ಅದು ಆಲ್ಫಾ ಧ್ಯಾನ ಅಂತನ್ನೋದು ತದ್ವಿರುದ್ಧ. ಇದು ಭಗವಂತನ ಹತ್ರ ಹೋಗೋದು ಯಾವುದು? ಆಧ್ಯಾತ್ಮ ಧ್ಯಾನ. ಆಲ್ಫಾ ಧ್ಯಾನ ಅಂತನ್ನೋದು ಏನು ಬೇಕು ಅದನ್ನು ಪಡೆಯೋದು. ಗಂಡ ಹೆಂಡತಿ ಮಧ್ಯದಲ್ಲಿ ಬ್ರೇಕೇಜ್ ಆಗಿರುತ್ತೆ, ಬಿಡುಗಡೆ, ಏನೋ ಕೋಪ, ಯಾವುದೋ ಏನೋ ಒಂದು ಜಗಳ, ಯಾವುದೋ ಒಂದು ಕಾರಣದಿಂದ ಬ್ರೇಕ್ ಆಗಿರುತ್ತೆ, ಅದನ್ನು ಸೇರಿಸೋದು. ಹಿಂಗೆ ಸಾಧ್ಯ ನಡೆದಿದೆ. ಲಾ ಆಫ್ ಅಟ್ರಾಕ್ಷನ್ ಅಂತ ಕೇಳಿರ್ಬೋದು ನೀವು. ಲಾ ಆಫ್ ಅಟ್ರಾಕ್ಷನ್ ಕೇಳಿದಿರಾ? ಸೈಂಟಿಫಿಕ್ ಧ್ಯಾನ ಅದು. ಆಲ್ಫಾ ಧ್ಯಾನ ಅಂತ ಅನ್ನೋದು ಸೈಂಟಿಫಿಕ್ ಧ್ಯಾನ. ನಮಗೆ ಏನು ಬೇಕೋ ಅದನ್ನು ಪಡಿಬೋದು, ಏನು ಬೇಡವೋ ಅದನ್ನು ಬಿಡ್ಬೋದು. ಸಿಗರೆಟ್ ಸೇರ್ತಿದ್ದೀನಿ, ಬಿಟ್ಬಿಡ್ಬೇಕು, ಅಡಿಕ್ಟ್ ಆಗ್ಬಿಟ್ಟೆ. ಡ್ರಿಂಕ್ಸ್ ಅಭ್ಯಾಸ, ಅಡಿಕ್ಟ್ ಆಗ್ಬಿಟ್ಟೆ, ಬಿಡಬೇಕು, ಬಿಡ್ಬೋದು. BMW ಕಾರ್ ತೊಗೋಬೇಕು, ಆರ್ಡಿನರಿ ಕ್ಲರ್ಕ್ ನಾನು,
BMW ಕಾರ್ ತಗೋಬೋದು. ಇಟ್ ಈಸ್ ಪಾಸಿಬಲ್. ದುಡ್ಡಿಲ್ಲದೇನೆ ಕಾರ್ ತಗೊಳ್ಳೋದು ಹೇಗೆ? ಅದು ಈ ಧ್ಯಾನದ ಮೂಲಕವಾಗಿ ದುಡ್ಡಿಲ್ಲದೆ ತಗೊಳಕ್ಕೆ ಸಾಧ್ಯವಿಲ್ಲ. ಆ ದುಡ್ಡನ್ನು ಮಾಡೋದಕ್ಕೆ ದಾರಿಗಳನ್ನು ತಾನಾಗೆ ಸೃಷ್ಟಿ ಮಾಡುತ್ತೆ ಧ್ಯಾನ. ಅದು ಹೇಗೆ? ಎಲ್ಲ ಒಂದು ದಿವಸದ ತರಬೇತಿ ಆನ್ಲೈನ್ ಹೇಳ್ಕೊಡ್ತೀನಿ. ಮೊದಲೆಲ್ಲ ಇಲ್ಲೇ ಬಂದು ಕಲಿತಾ ಇದ್ರು. ಈ ಜಾಗ ಅದಕ್ಕೆ ಅವ್ರಿಗೆ ಅಂತ ಮಾಡಿದ್ದೆವು. ಬರೋ ಇಲ್ಲಿ ಉಳ್ಕೋತಾರೆ ರೂಮಲ್ಲಿ, ಬಂದು ಕಲಿತಾ ಇದ್ರು. ಈಗೆಲ್ಲ ಆನ್ಲೈನ್ ಹೇಳ್ಕೊಳಕ್ಕೆ ಶುರು ಮಾಡ್ರೆ ತುಂಬ ದೂರದಿಂದ ಬರೋರು ಕಷ್ಟ ಪಾಪ, ರಜೆ ಹಾಕಿದ್ರು. ಎಲ್ಲ ಒಂದೇ ಫೀಸೇನೆ. ಇಲ್ಲಿ ಬಂದು ಕಲಿದೋಗಿ ಏನಾಗುತ್ತೆ ಅದೇ ಫೀಸೇನೆ ಆನ್ಲೈನ್. ಆಲ್ಫಾ ಧ್ಯಾನಕ್ಕೆ ಫೀಸು ಅಂತ ಹೇಳಲ್ಲ ನಾನು, ಕಾಣಿಕೆ. ನನ್ನ ಜೀವನಕ್ಕೆ ಬೇಕು, ನನ್ನ ಸಂಬಂಧಪಟ್ಟವರಿಗೆ ಬೇಕು. ನೀವು ಏನು ಕಾಣಿಕೆ ಕೊಡ್ತೀರಿ ಅದು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗುತ್ತೆ. ಈ ಸಾಧಾರಣ ಎಲ್ಲ 2,000 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ ನಾಮಿನಲ್ ಫೀ, 2000 ರುಪೀಸು. 1 ವಾರ ಕಾಲ ಡೈಲಿ 1 ಅವರ್ ಬರಬೇಕಾಗುತ್ತೆ ಇಲ್ಲಿ ಬಂದರೆ. ಇಲ್ಲ ಆನ್ಲೈನ್ಲೇ ಕಲಿತಿದ್ರೆ ನಿಮ್ಮ ಮನೇಲೇ ಕುತ್ಕೊಂಡು ಕಲಿಬೋದು ನೀವು. ಅಲ್ಲಿಂದ ಬಸ್ ಹಿಡ್ಕೊಂಡು 2 ಬಸ್ಸು 3 ಬಸ್ ಹಿಡ್ಕೊಂಡು ಬಂದು ಬೇಕಾಗಿಲ್ಲ. ಹ್ಯಾಂಗ್ ಔಟ್ ಅಂತಿದೆ, ಗೊತ್ತಿರಬೇಕು. ಹ್ಯಾಂಗ್ ಔಟ್ ಡೌನ್ಲೋಡ್ ಮಾಡಿಕೊಂಡು ಮುಖಾಮುಖಿ ಯಾವುದೋ ರೆಕಾರ್ಡೆಡ್ ಇಲ್ಲ, ಡೈರೆಕ್ಟಾಗಿ ಆನ್ಲೈನಿಂದ ಹೇಳ್ಕೊಡ್ತೀನಿ, ಕಲಿಬೋದು. ಇದು ಅಂತಲ್ಲ, ಯಾವ್ದು ಬೇಕಾದ್ರೆ ಕಲಿಬೋದು ಆನ್ಲೈನಲ್ಲಿ. ಇಲ್ಲಿ ಏನು ನಾನು ಹೇಳ್ಕೊಡ್ತೀನಿ ಅದು ಮುಖಾಮುಖಿ ಹೇಳ್ಕೊಡ್ತೀನಿ. ನಾನೇನು ಡೈರೆಕ್ಟಾಗಿದ್ದರೆ ನಿಮಗೆಲ್ಲ ಹತ್ತತ್ತೆ, ನಾನು ಆನ್ಲೈನಲ್ಲಿ ಬಂದರೆ ಹತ್ತೋದಿಲ್ಲ ಅನ್ನೋದಿಲ್ಲ. ನೀವು ಅಭ್ಯಾಸ ಮಾಡಬೇಕು, ಹೇಳ್ಕೊಡೋದು ಮಾಡಿದ್ರೆ ಬರುತ್ತೆ. ಅದು ಆಧ್ಯಾತ್ಮಕ ಸಂಬಂಧಪಟ್ಟಿದ್ದು ಯಾವುದೇ ಆದರೂ ಸರಿ ಆನ್ಲೈನಲ್ಲಿ